ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಯಜಮಾನ್ರೆ ಗಾಡಿ ನಿಲ್ಸ್ಬಿಟ್ರಿ? ಚಳಿ ಆಗ್ತಾ ಇದೆಯಾ? ಮನೇಲಿದ್ರೆ ಶೆಕೆ ಆಗುತ್ತೆ. ಈಗ ಹೊರಗೆ ಬಂದಿದೀವಲ್ಲ, ತುಂಬಾ ಚಳಿ ಆಗ್ತಾ ಇದೆ. ಸರಿ, ಅದಕ್ಕೂ ಒಂದು ವ್ಯವಸ್ಥೆ ಇದೆ. ಇವಾಗ ಓಕೆನಾ? ಒಂದು ನಿಮಿಷ ಇರು. ತಗೋ, ಬಿಸಿ ಬಿಸಿ ಕಾಫಿ. ನೀವು ಕುಡಿರಿ ಯಜಮಾನ್ರೆ. ಅರು, ನೀನು ಕಾಫಿ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಆದ್ರೆ ಸಾರ್ಥಿ ಮಾಡಿರೋ ಈ ಕಾಫಿ ಕೂಡ ಸಖತ್ತಾಗಿದೆ. ಎಷ್ಟು ಹಿತ ಅನಿಸ್ತಾ ಇದೆ ಗೊತ್ತಾ? ಎಷ್ಟೇ ಆಗ್ಲಿ ಅಪ್ಪನ ಮಗಳಲ್ವಾ? ಪಾರು, ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅನಿಸ್ತಾ ಇದೆ ಗೊತ್ತಾ? ಗೊತ್ತಲ್ಲ, ನಮ್ ಹಳ್ಳಿಗೆ ಕರ್ಕೊಂಡು ಹೋಗ್ತಿರೋಳ್ಗೆ ಎಲ್ಲಿಗೆ ಅಂತ ಪ್ರಶ್ನೆನಾ? ಓ, ನಾನು ಹೇಳ್ತಾ ಇರೋದೇ ಬೇರೆ ಪಾರು. ಅದೇನು ಅಂತ ಹೇಳಿ ಪುಣ್ಯ ಕಟ್ಕೊಳ್ತಿರೋದವ್ರೆ. ಪಾರು, ಮದ್ವೆ ಆದ್ಮೇಲೆ ನಾವೆಲ್ಲೂ ಹನಿಮೂನಿಗೆ ಹೋಗ್ಲಿಲ್ಲ ಅಲ್ವಾ? ಇವಾಗ ಈ ಆಟೋ, ಈ ತಂಪಾದ ಗಾಡಿ, ಈ ಪ್ರಯಾಣ, ಜೊತೆಗೆ ನಿನ್ ಜೊತೆಗೆ ನಾನು, ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಹನಿಮೂನಿಗೆ ಹೋಗ್ತಾ ಇದೀವೇನೋ ಅನ್ನೋ ಫೀಲ್ ಬರ್ತಾ ಇದೆ. ಯಜಮಾನ್ರೆ ಸಾಕ್ ಸುಮ್ನಿರಿ, ನನಗೆ ನಾಚಿಕೆ ಆಗ್ತಿದೆ. ಹೌದಾ? ಇಲ್ಲಿ ತೋರ್ಸು ನಾಚಿಕೆನ, ಮುತ್ಕೊಟ್ಟು ಓಡಿಸ್ಬಿಡ್ತೀನಿ. ಯಜಮಾನ್ರೆ, ಯಜಮಾನ್ರೆ, ನಾವು ಊರ್ ತಲುಪೋಷ್ಟೊತ್ತಿಗೆ ಮಧ್ಯರಾತ್ರಿ ಆಗ್ಬಿಡುತ್ತೆ. ಒಂದ್ ಸ್ವಲ್ಪ ಹೊತ್ತು ಮಲ್ಗಿದ್ದು ಬೆಳಗಿನ ಜಾವನೇ ನಾವು ಕಾಡಿಗೆ ಹೊರಡ್ಬೇಕು, ಸರಿನಾ? ಓಕೆ ಮೇಡಮ್. ಸರಿ, ಹೊರಡೋಣ. ಲೋಟ ಕೊಡು. ಹನುಮಂತು, ಆದಿತ್ಯ ಇಷ್ಟು ಬೇಗ ಕೆಲಸ ಕೊಟ್ಟೋದ್ನ? ಅಲ್ಲ, ನೀನಾದ್ರೂ ಸ್ವಲ್ಪ ಒಂದು ತಿಳಿ ಹೇಳ್ಬಾರ್ದ? ಕೆಲಸ ಸಾಧನೆ ಅಷ್ಟೇ ಮುಖ್ಯ ಅಲ್ಲ, ಫ್ಯಾಮಿಲಿಗೂ ಸ್ವಲ್ಪ ಟೈಮ್ ಕೊಡಬೇಕು ಅಂತ. ಅಪ್ಪೋರೆ, ದೊಡ್ಡ ಯಜಮಾನ್ರು ಇವತ್ತು ಆಟೋ ತಗೊಂಡು ಕೆಲ್ಸಕ್ಕೆ ಹೋಗಿಲ್ಲ, ಪಾರ್ವತಿ ಜೊತೆ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಅಂದ್ರೆ ಎಲ್ಲಿಗೆ? ಸಿನಿಮಾಕ್ಕ, ಶಾಪಿಂಗಿಗ, ಇಲ್ಲ ದೇವಸ್ಥಾನಕ್ಕ? ಇಲ್ಲ ಮೊರೆ, ನಮ್ಮ ಹಳ್ಳಿಗೆ. ಹಳ್ಳಿಗ? ನಮ್ಮ ಪಾರ್ವತಿ ಹುಟ್ಟಿ ಬೆಳೆದ ಹಳ್ಳಿಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.